ಆಂಧ್ರ ಪ್ರದೇಶದ ನಂದ್ಯಾಳ ಶ್ರೀಶೈಲಂನ ಶ್ರೀ ಜಗದ್ಗುರು ಸಾರಂಗ ಮಠದಲ್ಲಿ ಆಗಸ್ಟ್ 1ರಂದು ಗುರುವಂದನೆ ವಸತಿ ಸಮುಚ್ಚಯ ಹಾಗೂ ಬಯಲು ಗ್ರಂಥಾಲಯ ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಗದ್ಗುರು ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಗಸ್ಟ್ 1ರಂದು ಬೆಳಗ್ಗೆ 10 ಗಂಟೆಗೆ ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳಿಗೆ ಗುರುವಂದನಾ ಕಾರ್ಯಕ್ರಮ ಮತ್ತು ಮಧ್ಯಾಹ್ನ 12 ಗಂಟೆಗೆ ದೇವೇಂದ್ರಪ್ಪ ಗೌಡ ಗೌಡಗೇರ್ ವಸತಿ ಸಮುಚ್ಚಯ ಹಾಗೂ ಬಯಲು ಗ್ರಂಥಾಲಯ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸ್ವಾಗತ. ಜಗದ್ಗುರು ಸಾರಂಗಮಠ ಶ್ರೀಶೈಲ ಗುರುವಂದನೆ ವಸತಿ ಸಮುಚ್ಚಯ ಹಾಗೂ ಬಯಲು ಗ್ರಂಥಾಲಯ ಉದ್ಘಾಟನೆ ದಿನಾಂಕ 1ನೇ ತಾರೀಕು ಆಗಸ್ಟ್. ಧರ್ಮಗುರು ವೀರಭದ್ರ ಚನ್ನಮಲ್ಲ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು, ನಿಡಮಾಮಿಡಿ ಜಗದ್ಗುರು ಮಠ ಗೂಳೂರು ಮಹಾಸಂಸ್ಥಾನ ಇವರಿಗೆ ಗುರುವಂದನೆ ಕಾರ್ಯಕ್ರಮ ದಿನಾಂಕ 1 ಮುಂಜಾನೆ ಗುರುವಾರ ಬೆಳಗ್ಗೆ 10 ಗಂಟೆಗೆ ಗುರುಬಸವ ಪಟ್ಟದೇವರು ಸಂಸ್ಥಾನ ಮಠ ಬಾಲ್ಕಿ, ಸಿದ್ದಮಲ್ಲ ಶಿವಾಚಾರ್ಯರು ಕಲ್ಲಮಠ ಚಿಂಚನಸೂರು, ಶಿವಾನಂದ ಸ್ವಾಮಿಗಳು ದಾಸೋಹ ಮಠ ಸ್ವನ್ನ, ಸಿದ್ಧಲಿಂಗ ಸ್ವಾಮಿಗಳು ನೆಲೋಗಿ, ಶಿವಾನಂದ ಸ್ವಾಮಿಗಳು ಗುರುಬಸವ ಮಠ ಕಲಬುರಗಿ, ಮಹಂತ ಸ್ವಾಮಿಗಳು ವಿರಕ್ತ ಮಠ ಜೇರಟಗಿ, ಸೋಮಶೇಖರ ಶಿವಾಚಾರ್ಯರು ಚಿತ್ತಾಪುರ್, ಅಭಿನವ ಬಸವಲಿಂಗ ಮಹಾಸ್ವಾಮಿಗಳು ಲಾಡಮುಗುಳಿ, ಸಿದ್ಧಲಿಂಗ ಶಿವಾಚಾರ್ಯ ಹಿರೇಮಠ ಮಡಿಕಿ ಅಧ್ಯಕ್ಷತೆ, ಶರಣಬಸಪ್ಪ ಗೌಡ ದರ್ಶನಾಪುರ ಸಣ್ಣ ಕೈಗಾರಿಕೆ ಸಾರ್ವಜನಿಕ ಉದ್ದಿಮೆ ಸಚಿವರು ಕರ್ನಾಟಕ ಸರ್ಕಾರ ಅಧ್ಯಕ್ಷತೆಯನ್ನು ಡಾಕ್ಟರ್ ಅಜಯ್ ಸಿಂಗ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು, ತಿಪ್ಪಣ್ಣಪ್ಪ ಮುಖ್ಯ ಅತಿಥಿಗಳು, ತಿಪ್ಪಣ್ಣಪ್ಪ ಕಮುಕ್ನೂರು ವಿಧಾನ ಪರಿಷತ್ ಸದಸ್ಯರು. ಬಯಲು ಗ್ರಂಥಾಲಯದ ಉದ್ಘಾಟನೆಯನ್ನು ದತ್ತಾತ್ರೇಯ ಪಾಟೀಲ್ ರೇವೂರು ಮಾಜಿ ಶಾಸಕರು ಹಾಗೂ ವಿಶೇಷ ಗೌರವ ಶರಣಕುಮಾರ್ ಮೋದಿ ಅಖಿಲ ಭಾರತ ವೀರಶೈವ ಮಹಾಸಭೆ ಹಾಗೂ ದೇವೇಂದ್ರಪ್ಪ ಗೌಡ ಪ್ರಥಮ ದರ್ಜೆ ಗುತ್ತೇದಾರರು. ಮುಖ್ಯ ಅತಿಥಿಗಳು ಶಿವಕಾಂತ್ ಮಹಾಜನ್, ಬಾಬುರಾವ್ ಯಡ್ರಾಮಿ, ಸುಭಾಷ್ ಬಣಗಾರ್, ಬಯಲು ಗ್ರಂಥಾಲಯ ಸಂಸ್ಥಾಪಕರು, ಸೋನು ಪಟೇಲ್, ಶರದ್ ರೇಷ್ಮಿ. ಈ ಕಾರ್ಯಕ್ರಮವನ್ನು ಆಂಧ್ರ ಪ್ರದೇಶದ ಭೂಕೈಲಾಸವೆನಿಸಿದ ಸುಕ್ಷೇತ್ರ ಶ್ರೀಶೈಲ ಜಗದ್ಗುರು ಸಾರಂಗ ಮಠದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.